ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಇವತ್ತು ಒಂದು ಮಹತ್ವದ ಸಭೆ ಕೂಡ ನಡೆಯುತ್ತೆ. ಅಂದ್ರೆ ನಾಳೆ ಸಿಎಂ ರಾಜೀನಾಮೆ ನೀಡ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ರಾಜೀನಾಮೆಗೂ ಮುನ್ನ ಈ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಒಂದಿಷ್ಟು ವರದಿಗಳನ್ನ ಅಂಗೀಕಾರ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇವತ್ತಿನ ಮೀಟಿಂಗ್ ನ ಹೈಲೈಟ್ಸ್ ಏನೇನು? ಸಿಂಚನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಟ್ಟು ಇವತ್ತು 2 ಕಾರ್ಯಕ್ರಮಗಳು ಭಾಗವಹಿಸಬೇಕು. ಅದು ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ 2 ಭಾಗವಹಿಸಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇಂದು 2 ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಬಹುದು. ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ ಮುಖ್ಯಮಂತ್ರಿಗಳು ತಮ್ಮ ನಿವಾಸದಲ್ಲಿ ಆಪ್ತ ಸಚಿವರ ಜೊತೆ ಸಭೆಯನ್ನು ನಡೆಸಿದ್ರು. ಪರಮೇಶ್ವರ್ ಅವರು, ಜಮೀರ್ ಅಹಮದ್ ಖಾನ್ ಬುದ್ಧು ಸಚಿವರಾದ ಕೆಜೆ ಜಾರ್ಜ್ ಮತ್ತೆ ಎಂ ಬಿ ಪಾಟೀಲ್ ಜೊತೆ 2-3 ಸುತ್ತಿನ ಸಭೆಗಳನ್ನ ನಿನ್ನೆ ರಾತ್ರಿ ನಡೆಸಿದ್ದಾರೆ. ಹಾಗಾಗಿ ಇಂದು ಬಹುತೇಕ ಮುಖ್ಯಮಂತ್ರಿಗಳು ಈ ಒಂದು ಸಭೆಗೆ ಬೆಳಗಿನ ಒಂದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ತೆರಳುವಂತದ್ದು ತಡವಾಗುವಂತ ಒಂದು ಸಾಧ್ಯತೆ ಇದೆ. ಇನ್ನು 2ನೇ ವಿಷಯ ಅಂತಂದ್ರೆ ಮುಖ್ಯಮಂತ್ರಿಗಳು ಕೆಪಿಸಿ ಕಚೇರಿ ನಡೆಯುವಂತ ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣ ಕಾರ್ಯಕ್ರಮ ಭಾಗವಹಿಸಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಸಹ ಇನ್ನು ಬೆಂಗಳೂರಿಗೆ ಆಗಮಿಸಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ತೆರಳುತ್ತಾರೆ ಅಂತ ಬಗ್ಗೆ ಒಂದಷ್ಟು ಸಂಶಯಗಳಿವೆ. ಅದ್ರ ಬದಲಾಗಿ ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ತೆರಳಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜವಾಹರ್ಲಾಲ್ ನೆಹರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವಾಪಸ್ ತಮ್ಮ ನಿವಾಸಕ್ಕೆ ತೆರಳಬಹುದು. ನಂತರ ಅವರು ಬೇರೆ ಬೇರೆ ಕಾರ್ಯಕ್ರಮ ತೊಡಗುತ್ತಾರೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು ಅವರ ಒಂದು ಮುಖ್ಯಮಂತ್ರಿ ಆಗಿರುವಂತಹ ಅವಧಿಲಾದಂತಹ ಕಡತಗಳಿರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳು ಬಾಕಿ ಇರ್ತವೆ. ಅದನ್ನ ಮೋಸ್ಟ್ ಆಫ್ ಆಲ್ ವಿಲೇವಾರಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಯಾವುದೇ ಮುಖ್ಯಮಂತ್ರಿಗಳು ಸಡನ್ ಆಗಿ ಈ ರೀತಿ ಒಂದು ಡಿಸಿಷನ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವರ ಕೆಲಸ ಕಾರ್ಯಗಳು ಅವ್ರೇನು ಆನ್ಗೋಯಿಂಗ್ ವರ್ಕ್ ಇರ್ತವೆ ಅಥವಾ ಅಪ್ಕಮಿಂಗ್ ಪ್ರಾಜೆಕ್ಟ್ ಇರ್ತವೆ ಅಥವಾ ಏನ್ ಮಾಡ್ಬೇಕು ಅಂತ ಇರ್ತವೆ, ಅದನ್ನಷ್ಟು ಕಂಪ್ಲೀಟ್ ಮಾಡುವಂತ ಕೆಲಸವನ್ನ ಅಥವಾ ಆಡಳಿತಾತ್ಮಕ ಅಧಿಸೂಚನೆ ಹೊರಡಿಸುವಂತದಿರ್ಬೋದು, ಆಡಳಿತ ಪತ್ರಿಕೆಗೆ ಚಾಲನೆ ಕೊಡುವಂತಿರ್ಬೋದು, ಅಥವಾ ಬಾಕಿ ಇರುವಂತ ಖಾತೆಗಳನ್ನ ವಿಲೇವಾರಿ ಮಾಡೋದಿರ್ಬೋದು, ಸಿದ್ದರಾಮಯ್ಯಗೆ ಅವಧಿನಲ್ಲಾದಂತ ಕೆಲವು ಕೆಲಸ ಕಾರ್ಯಗಳಿಗೆ ಸಿಗ್ನೇಚರ್ ಹಾಕುವ ಸೈನಿಂಗ್ ಅಥಾರಿಟಿ ಇರ್ಬೋದು, ಫಿನಾನ್ಷಿಯಲ್ ಬಿಡುಗಡೆ ಕೆಲವು ಕಡತಗಳಿರ್ಬೋದು, ಇವೆಲ್ಲದೂ ಸಹ ಬಾಕಿ ಇರ್ತವೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ 1-2 ದಿನಗಳ ಕಾಲ ಬಹುತೇಕ ಈ ಒಂದು ಕಡತ ವಿಲೇವಾರಿಗಳಿಗೆ ಬಗ್ಗೆ ಹೆಚ್ಚಿನ ಗಮನ ಕೊಡುವಂತ ಸಾಧ್ಯತೆ ಇದೆ. ಇನ್ನು 2ನೇ ವಿಷಯ ಅಂತಂದ್ರೆ, ಒಂದು ವೇಳೆ ಸಿಎಂ ಸಿದ್ದರಾಮಯ್ಯವರು ಒಂದು ಕಡತ ವಿಲೇವಾರಿ ಕೈ ಹಾಕಿದ್ದಲ್ಲಿ ಡಿ ಕೆ ಶಿವಕುಮಾರ್ ಮಧ್ಯ ಪ್ರವೇಶ ಮಾಡಬಹುದು. ಯಾಕಂದ್ರೆ ಆಡಳಿತಾತ್ಮಕ ಮತ್ತು ಫಿನಾನ್ಷಿಯಲ್ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಆ ಕಡತವನ್ನು ವಿಲೇವಾರಿ ಮಾಡಬಾರದು ಅಂತ ಒಂದು ಡಿಮ್ಯಾಂಡ್ ಅನ್ನ ಅಥವಾ ಅಧಿಕಾರಿಗಳಿಗೆ ಸೂಚನೆ ಕೊಡಬಹುದು. ಯಾಕಂದ್ರೆ ಅವರು ಬಂದ ನಂತರ ಅದನ್ನ ವಿಲೇವಾರಿ ಮಾಡ್ತೀವಿ ಅಂತ ನಾವು ಕಾರಣಕ್ಕೋಸ್ಕರ ಅದನ್ನ ಮಾಡಬಹುದು. ಆದ್ರೆ ಆ ಒಂದು ಅಡ್ಡಿಯನ್ನು ಡಿ ಕೆ ಶಿವಕುಮಾರ್ ಉಂಟು ಮಾಡ್ತಾರೆ ಅಂತ ಇದುವರೆಗೆ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು 3ನೇದಾಗಿ ಸಿದ್ದರಾಮಯ್ಯವ್ರಿಗೆ ಈಗ 2013 ಇರ್ಬೋದು ಅಥವಾ 2023ರಲ್ಲಿ ಅವರ ಸರ್ಕಾರ ಬಂದ ಸಂದರ್ಭದಲ್ಲಿ ಎದುರಾದಂತ ಮಹತ್ವದ ಅಂದ್ರೆ ಜಾತಿ ಜನಗಣತಿ. ಈಗ ಜಾತಿ ಜನಗಣತಿ ವರದಿಯನ್ನ ಮಧುಸೂದನ್ ನಾಯ್ಕ ಅವರ ನೇತೃತ್ವದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರು ಈಗಾಗಲೇ ಸಮೀಕ್ಷೆಯನ್ನು ವರದಿ ಮಾಡಿ ಸುಮಾರು 450 ಕೋಟಿ 600 ಕೋಟಿ ರೂಪಾಯಿ ಸಂಗ್ರಹ ಖರ್ಚು ಮಾಡಿ ಇಡೀ ರಾಜ್ಯಾದ್ಯಂತ ಜಾತಿ ಸಮೀಕ್ಷೆಯನ್ನ ವರದಿಯನ್ನ ಮಾಡಲಾಗಿದೆ. ಹೀಗಾಗಿ ಈ ಒಂದು ವರದಿಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ 1-2 ದಿನಗಳ ಕಾಲದ ಒಬಿಸಿ ಆಯೋಗದ ಸಭೆಯನ್ನು ಸೇರಿ ಅಂತಿಮ ವರದಿಯನ್ನು ಪಡ್ಕೊಂಡು ಅದನ್ನ ಬಿಡುಗಡೆ ಮಾಡಬೇಕು ಅಂತ ಅನ್ನೋದು ಒಂದು ರಾಜಕೀಯ ತಂತ್ರಗಾರಿಕೆ ದಾಳವನ್ನ ಸಿದ್ದರಾಮಯ್ಯ ಉಳಿಸುವಂತ ಸಾಧ್ಯತೆ ಇದೆ. ಈ ಹಿಂದೆ ಈ ಒಂದು ಜಾತಿ ವರದಿ ಏನಿದೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಸಂಚಲನ ಉಂಟು ಮಾಡಿತ್ತು. ಒಬಿಸಿ ವರ್ಗಗಳಿರ್ಬೋದು, ಹಿಂದುಳಿದ ವರ್ಗಗಳ ಜನಸಂಖ್ಯೆ ಇರ್ಬೋದು, ಮುಸ್ಲಿಂ ಜನಸಂಖ್ಯೆ ಇರ್ಬೋದು ಜಾಸ್ತಿ ಇದೆ, ಒಕ್ಕಲಿಗರು ಮತ್ತು ಲಿಂಗಾಯತ ಜನಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸುವ ಮೂಲಕ ಕಳೆದ ಸರ್ಕಾರದಲ್ಲಿ ಕಾಂತರಾಜ್ ಆಯೋಗದ ವರದಿಯಲ್ಲಿ ದೊಡ್ಡ ಸಂಚಲನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೃಷ್ಟಿ ಮಾಡಿದ್ರು. ಇದು ಒಬಿಸಿ ದಾಳವನ್ನು ಉಳಿಸುವಂತ ತಂತ್ರದ ಭಾಗವಾಗಿ ಸಿದ್ದರಾಮಯ್ಯ ಮಾಡುವಂತ ಸಾಧ್ಯತೆ ಇದೆ. ಈಗ ರಾಜ್ಯ ಸರ್ಕಾರ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ವರದಿಯನ್ನು ಸಿದ್ಧ ಮಾಡಿಕೊಂಡು 1 ವರ್ಷಗಳು ಕಳೆದಿದ್ರು ಸಹ ವರದಿಯನ್ನು ಬಿಡುಗಡೆ ಮಾಡೋದಾಗ್ಲಿ ಅಥವಾ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡ್ಕೊಳ್ಳೋದಾಗ್ಲಿ ಸರ್ಕಾರ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಈಗ ರಾಜಕೀಯ ದಾಳವಾಡ ಉರುಳಿಸುವ ನಿಟ್ಟಿನಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ರಾಜ್ಯಾದ್ಯಂತ ವಿಶೇಷವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಮತ್ತು ಒಬಿಸಿ ಸಮುದಾಯ ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಅನ್ನೋದನ್ನ ಶೋ ಮಾಡುವ ಮೂಲಕ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ತಲ್ಲಣ ಸೃಷ್ಟಿ ಮಾಡುವಂತ ಪ್ಲಾನ್ ಅನ್ನ ರೂಪಿಸಿದ್ರೆ ಇದು ರಾಜಕೀಯ ತಂತ್ರಗಾರಿಕೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ಇದು ಡಿ ಕೆ ಶಿವಕುಮಾರ್ಗೆ ಸ್ವಾಭಾವಿಕವಾಗಿ ಟಕ್ಕರ್ ಕೊಡುವಂತ ಪ್ರಯತ್ನ ಆಗಿರಬಹುದು ಮತ್ತು ತಮ್ಮ ರಾಜಕೀಯ ಸಮಸ್ಯೆಗಳು ಅಥವಾ ರಾಜಕೀಯ ಸಂಕಷ್ಟ ಎದುರಾದ ಸಂದರ್ಭದಲ್ಲೆಲ್ಲ ಬಹುತೇಕ ಸಿದ್ದರಾಮಯ್ಯರು ಈ ಒಂದು ಅಹಿಂದ ದಾಳಗಳಿರ್ಬೋದು, ಜಾತಿಯ ಸಮೀಕರಣ ಇರ್ಬೋದು ಅಥವಾ ಜಾತಿಯ ವರದಿಗಳಿರ್ಬೋದು ಅಥವಾ ಜಾತಿಯನ್ನ ಸಮೀಕ್ಷೆ ಮಾಡ್ತೀವಿ ಅಂತ ವಿಷಯಗಳನ್ನ ಮುಂದಿಟ್ಕೊಂಡು ರಾಜಕಾರಣವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲೂ ಇದನ್ನ ಮುಖ್ಯಮಂತ್ರಿಗಳು ಮಾಡುವಂತ ಸಾಧ್ಯತೆ ಇದೆ. ಇನ್ನು 4ನೇದಾಗಿ ರಾಜ್ಯಕ್ಕೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಬರಬೇಕಾಗಿತ್ತು. ಈಗ ಕೇವಲ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ ಅಂತ ಮಾಹಿತಿ ಇದೆ. ವೇಣುಗೋಪಾಲ್ ಬರೋದ್ ಬಗ್ಗೆ ಇನ್ನು ಮಾಹಿತಿ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡುವಂತದ್ದು ನಾಳೆ ರಾಜೀನಾಮೆ ಕೊಡ್ತಾ ಅಂತ ಹೇಳಲಾಗ್ತಿತ್ತು. ಅದ್ರ ನಾಳೆ ರಾಜೀನಾಮೆ ಕೊಡೋದು ಬಹುತೇಕ ಡೌಟ್ ಇದೆ. ಅವರು ಇನ್ನೂ 2-3 ದಿನಗಳ ಕಾಲ ಸಮಯಾವಕಾಶ ಪಡ್ಕೊಂಡು ನಂತರ ಮಾಡಬಹುದು. ಯಾಕಂದ್ರೆ ಕಡತ ವಿಲೇವಾರಿ ಇರ್ಬೋದು, ಬೇರೆ ಬೇರೆ ಪ್ರಕ್ರಿಯೆಗಳು ಬಾಕಿ ಇದೆ. ಹಾಗಾಗಿ
ಜೂನ್ ಮೊದಲ ವಾರ ಅಥವಾ 1, 2, 3 ನಂತರ DCM DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು 2-3 ದಿನಗಳ ಅವಧಿ ಏನಿದೆ, ಅವಧಿನಲ್ಲಿ ಕ್ರಿಷಿಯಲ್ ಡೆವಲಪ್ಮೆಂಟ್ ಗಳು ನಡೆಯುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರ ನಂತರ ಏನಾಗಬೇಕು, ಸಿದ್ದರಾಮಯ್ಯ ಡಿಮ್ಯಾಂಡ್ ಗಳೇನಿದೆ, DCM ಸಿದ್ದರಾಮಯ್ಯ ಡಿಮ್ಯಾಂಡ್ ಗಳನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಬಹುತೇಕ ಒಪ್ಪಿಗೆ ನೀಡಿಲ್ಲ. ಹಾಗಾಗಿ ಆ ಒಂದು ನೆಗೋಸಿಯೇಷನ್ ಬಾಕಿ ಇದೆ. ಹೀಗಾಗಿ ಪಕ್ಷದ ವರಿಷ್ಠರು ವೇಣುಗೋಪಾಲ್ ಇರ್ಬೋದು ಅಥವಾ ಸುರ್ಜೇವಾಲಾ ಇರ್ಬೋದು ರಾಜ್ಯಕ್ಕೆ ಭೇಟಿ ನೀಡಿದ ನಂತರ ಇದ್ರ ಬಗ್ಗೆ ಒಂದಷ್ಟು ಸಮಗ್ರವಾಗಿ ಚರ್ಚಿಸಿ ಒಂದು ಅಂತಿಮ ನಿರ್ಣಯ ಕೈಗೊಂಡು ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಪಡ್ಕೊಂಡು ನಂತರ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡಬೇಕಾಗುತ್ತೆ ಮತ್ತು DCM ಅವರ ಒಪ್ಪಿಸುವಂತ ಕೆಲಸವನ್ನ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಮಾಡ್ಬೇಕಾಗತ್ತೆ. ಹಾಗಾಗಿ ಆ ಒಂದು ಪ್ರಕ್ರಿಯೆ ಬಾಕಿ ಇದೆ. ಇನ್ನು ಉಳಿದಂತೆ ಸಚಿವ ಸಂಪುಟಕ್ಕೆ ಯಾರನ್ನ ಸೇರ್ಕೋಬೇಕು, DCM ಗಳನ್ನ ಎಷ್ಟು DCM ಸೃಷ್ಟಿ ಮಾಡ್ಬೇಕು ಅಂತ ಬಗ್ಗೆ ಈಗಾಗಲೇ DCM DK ಶಿವಕುಮಾರ್ ತಕರಾರನ್ನು ತೆಗೆದಿದ್ದಾರಂತೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯವರ ಎಲ್ಲ ಡಿಮ್ಯಾಂಡ್ಗಳು, ಬಹುತೇಕ ಪ್ರಮುಖ ಡಿಮ್ಯಾಂಡ್ಗಳಿಗೆ DCM DK ಶಿವಕುಮಾರ್ ಸಹಮತಿ ಇಲ್ಲ, ವ್ಯಕ್ತಪಡಿಸಿಲ್ಲ. ಹಾಗಾಗಿ ಇಬ್ಬರ ನಡುವೆ ಈ ಒಂದು ವಿಷಯದಲ್ಲಿ ಸಂಧಾನವನ್ನ, ಈ ಒಂದು ವಿಷಯದಲ್ಲಿ ಇಬ್ಬರ ಸಹಮತಿಯನ್ನ ಅಥವಾ ಒಮ್ಮತವನ್ನ ಮೂಡಿಸುವ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಒಂದು ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗೆ ಈ ಒಂದು ನಾಂದಿ ಆಡಿರುವಂತ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಾಳೆಯಿಂದ ನಡೆಯುವಂತ ಬೆಳವಣಿಗೆಗಳನ್ನ ಯಾವ ತರ ಸ್ಮೂತ್ ಆಗಿ ನಿರ್ವಹಣೆ ಮಾಡ್ತಾರ ಅಥವಾ DK ಶಿವಕುಮಾರ್ ಅದನ್ನ ರಬ್ ಮಾಡ್ಕೋತಾರ ಅಂತ ಒಂದು ಕಾದು ನೋಡ್ಬೇಕು. ಯಾಕಂದ್ರೆ ಸಿದ್ದರಾಮಯ್ಯ ಇರುವಂತ ಪ್ರಬಲ ಶಕ್ತಿಗಳಲ್ಲಿ ಜಾತಿಯ ಅಸ್ತ್ರಗಳು ಒಂದು ಮತ್ತು ತಮ್ಮ ಬೆಂಬಲಿಗ ಶಾಸಕರ ಅಸ್ತ್ರಗಳು ಸಹ ಹೊಂದಿದೆ. ಹಾಗಾಗಿ ಎರಡನ್ನೂ ಸಹ ಮುಂದಿಟ್ಟುಕೊಂಡು DCM DK ಶಿವಕುಮಾರ್ ವಿರುದ್ಧವಾಗಿ ಸಿದ್ದರಾಮಯ್ಯ ಯಾವೆಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ, ಅದನ್ನ DCM ಅವರು ಯಾವ ತರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾರ ಅಥವಾ ಅದಕ್ಕೆ ಕೌಂಟರ್ ಮಾಡ್ತಾರ ಅಥವಾ ಪಕ್ಷದ ವರಿಷ್ಠರ ಮೂಲಕ ಉತ್ತರ ಕಂಡುಕೊಡ್ತಾರ ಅಂತ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.